ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದು 3 ಸ್ಟಾರ್ 5 ಸ್ಟಾರ್ ಅಲ್ಲ, ಇವು ಕೊಳಕು ಸ್ಟಾರ್ ಹೋಟೆಲ್ಗಳು. ಹೊರಗೆ ನೋಡೋದಕ್ಕೆ ಮಾತ್ರ ಹೈಫೈ, ಆದ್ರೆ ಒಳಗಡೆ ಎಂಥ ತರಕಾರಿಯನ್ನ ಬಳಸ್ತಾರೆ ಗೊತ್ತಾ? ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಿಢೀರಂತ ದಾಳಿ ನಡೆಸಲಾಗಿದೆ. ಹೋಟೆಲ್ಗಳಲ್ಲಿ ಊಟ ಸಖತ್ತಾಗಿರುತ್ತೆ ಅಂತೇಳಿ ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂತ ಗ್ರಾಹಕರು ಈ ಸುದ್ದಿಯನ್ನ ನೋಡ್ಲೇಬೇಕು. ಇವು 3 ಸ್ಟಾರ್ 5 ಸ್ಟಾರ್ ಅಲ್ಲ, ಒಂದು ರೀತಿ ಕೊಳಕು ಸ್ಟಾರ್ ಹೋಟೆಲ್ಗಳು. ಹೊರಗೆ ನೋಡೋದಕ್ಕೆ ಮಾತ್ರ ಹೈಫೈ, ಆದ್ರೆ ಒಳಗಡೆ ಎಂತ ತರಕಾರಿಯನ್ನ ಬಳಸ್ತಾರೆ ಗೊತ್ತಾ? ಅಚ್ಚರಿ ಆಗತ್ತೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಿಢೀರಂತ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬಂದಿದೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ದಾಳಿ ವೇಳೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಈ ಕೊಳೆತು ಹೋಗಿರುವಂತ ತರಕಾರಿಗಳ ಪತ್ತೆ ಆಗಿದೆ. ಕೊಳೆತಿರುವಂತ ಆಲೂಗಡ್ಡೆ, ಈರುಳ್ಳಿಯನ್ನ ನೋಡಿ ಸ್ವತಃ ಅಧಿಕಾರಿಗಳು ಗರಂ ಆಗಿದ್ದಾರೆ. ಅಶೋಕ ಹೋಟೆಲ್ನಲ್ಲಿ ಎಕ್ಸ್ಪೈರ್ ಆಗಿದ್ದಂತಹ 31 ಹಾಲಿನ ಪ್ಯಾಕೆಟ್ಗಳು ಕೂಡ ಪತ್ತೆಯಾಗಿದೆ. ಆಹಾರ ಗುಣಮಟ್ಟ, ಶುಚಿತ್ವದ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬಂದಿದೆ. ಸುಮಾರು 30ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಏಕಕಾಲದಲ್ಲಿ ತಪಾಸಣೆ ಮಾಡಲಾಗಿದೆ. ಜೊತೆಗೆ ಪರೀಕ್ಷೆಗಾಗಿ ಲ್ಯಾಬ್ಗೆ ಆ ಫುಡ್ ಸ್ಯಾಂಪಲ್ಸ್ ಏನಿದೆ ಅದನ್ನು ಕೂಡ ರವಾನೆ ಮಾಡುವಂತ ಕೆಲಸ ಆಗಿದೆ. ನಿಯಮ ಉಲ್ಲಂಘನೆ ಆಗಿರೋದೇನಾದ್ರೂ ಕಂಡು ಬಂದ್ರೆ ನೋಟಿಸ್ ನೀಡೋದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಕೂಡ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಅಗತ್ಯ ಇದ್ರೆ ದಂಡ, ಅದರ ಜೊತೆಗೆ ಕಾನೂನು ಕ್ರಮವನ್ನ ಜರುಗಿಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ಹೊರಗಡೆ ನೋಡೋದಕ್ಕೆ ಆ ರೀತಿಯಾದಂತ ಬೋರ್ಡ್ಗಳು, ಆಮೇಲೆ ಹೊರಗಡೆ ನೋಡೋದಕ್ಕೆ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಯಾವ ರೀತಿಯಾಗೆಲ್ಲ ಮಾಡಿರ್ತಾರೆ. ಬಟ್ ಒಳಗಡೆ ಮೇನ್ ಕಿಚನ್ ಅಲ್ಲಿ ಹೆಂಗಿರುತ್ತೆ ಅನ್ನೋದು ವಾಸ್ತವಾಂಶ ಗೊತ್ತಾಗ್ಬೇಕಲ್ಲ. ಅನೇಕ ಬಾರಿ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಹೋಟೆಲ್ಗಳಲ್ಲಿ ಈ ಶುಚಿತ್ವ ಇರೋದಿಲ್ಲ ಅಥವಾ ನೀಟಾಗಿ ಮಾಡೋದಿಲ್ಲ, ಕೊಳ್ತಿರೋದೆಲ್ಲ ಹಾಕಿ ಮಾಡ್ತಾರೆ ಅಂತೇಳಿ. ಅದಕ್ಕೆ ಪುಷ್ಟಿ ನೀಡುವಂತ ಒಂದಷ್ಟು ಶಾಕಿಂಗ್ ವಿಚಾರಗಳು ಬಂದಿರೋದು. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಶಾಂಗ್ರಿಲಾ ಹೋಟೆಲ್ ಏನಿದೆ, ಸಾಕಷ್ಟು ಜನ ಹೋಗಿರ್ತೀರಿ, ವಿಸಿಟ್ ಮಾಡಿರ್ತೀರಿ, ತಿಂದಿರ್ತೀರಿ. ಬಟ್ ಅಲ್ಲಿ ಕೊಳ್ತೋಗಿರುವಂತ ತರಕಾರಿಗಳನ್ನ ಬಳಸ್ಕೊಂಡು ಅಡಿಗೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಎಕ್ಸ್ಪೈರಿ ಡೇಟ್ ಬಂದಿರುವಂತ ಹಾಲಿನ ಪ್ಯಾಕೆಟ್ಗಳು ಪತ್ತೆ ಆಗಿರೋದನ್ನ ಕಂಡು ಸ್ವತಃ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳೇ ಶಾಕ್ಗೊಳಗಾಗಿದ್ದಾರೆ. ಆಹಾರ ಮಾದರಿಗಳೇನಿದೆ, ಆ ಫುಡ್ ಸ್ಯಾಂಪಲ್ಸ್ ಅನ್ನು ಕೂಡ ಟೆಸ್ಟಿಗೆ ಅಂತೇಳಿ ಲ್ಯಾಬ್ಗೆ ಸ್ಯಾಂಪಲ್ಗಳನ್ನ ಕಳಿಸ್ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ. ನಿಯಮ ಉಲ್ಲಂಘನೆ ಆಗಿರೋದೇನಾದ್ರೂ ಕಂಡು ಬಂದ್ರೆ ನೋಟಿಸ್ ನೀಡೋದಕ್ಕೂ ಕೂಡ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಆ ಹಾಲಿನ ಪ್ಯಾಕೆಟ್ಗಳೇನಿದೆ ಅದೆಲ್ಲವೂ ಕೂಡ ಎಕ್ಸ್ಪೈರ್ ಆಗಿರೋದು. 1-2 ಪ್ಯಾಕೆಟ್ ಅಲ್ಲ, ಸುಮಾರು 31 ಪ್ಯಾಕೆಟ್ಗಳು ಪತ್ತೆ ಆಗಿದೆ. ಇಡೀ ರಾಜ್ಯಾದ್ಯಂತ ಹೋಟೆಲ್ ಮೇಲೆ ರೇಡ್ ಮಾಡ್ತೀವಿ. ಅಡುಗೆ ಮನೆ ಶುಚಿಯಾಗಿ ಇಟ್ಕೊಳ್ಳೋ ಜವಾಬ್ದಾರಿ ಏನಿದೆಯಲ್ಲ ಅದು ಆ ಹೋಟೆಲ್ಗಳಿಗೆ ಸಂಬಂಧಪಟ್ಟಂತ ಓನರ್ಗಳದ್ದಾಗಿರುತ್ತೆ. ಆರೋಗ್ಯ ಹದಗೆಟ್ರೆ ಟ್ರೀಟ್ಮೆಂಟ್ ನೀಡೋಕೆ ನಮ್ಮ ಇಲಾಖೆ ಇದೆ. ಆರೋಗ್ಯ ಹಾಳಾಗದಂತೆ ತಡೆಯೋದು ಯಾರ ಕರ್ತವ್ಯ? ಅದು ಹೋಟೆಲ್ನವರ ಕರ್ತವ್ಯ. ಆರೋಗ್ಯ ಸಚಿವರಾದಂತಹ UT ಖಾದರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಪ್ರತಿಯೊಬ್ಬರ ಆರೋಗ್ಯ ಅವರವರ ಕೈಯಲ್ಲಿದೆ, ನನ್ನ ಕೈಯಲ್ಲಿ ಇಲ್ಲ. ನಾನು ರೋಗ ಬಂದರೆ ಮದ್ದು ಕೊಡ್ಲಿಕ್ಕೆ ನನ್ನ ಇಲಾಖೆ ಇರುವಂತದ್ದು. ಅವರವರ ಆರೋಗ್ಯ ಅವರವರ ಕೈಯಲ್ಲಿ. ಅವರೇನು ಊಟ ತಿಂತಾರೆ, ಜೀವನ ಶೈಲಿ ಏನಿದೆ, ಅವರ ಪರಿಸರ ಏನಿದೆ, ಇದರ ಮೇಲೆ ಅವಲಂಬಿತವಾಗಿರ್ತದೆ. ಅದು ಆಹಾರ ಮುಖ್ಯ. ಅದಕ್ಕಾಗಿ ನಾವು ಇವತ್ತು ಯಾರೆಲ್ಲ ಇವತ್ತು ಆ ಒಂದು ಆಹಾರ ಮತ್ತು ನಮ್ಮ ಊಟೋಪಚಾರ ಮಾಡ್ತಿದ್ದಾರೆ ಅಲ್ಲಿ ಮೊದಲು ನಾವು ಅದು ಕೇಂದ್ರೀಕೃತವಾಗ್ತದೆ. ಇದರ ಮೇಲಿಂದಲೇ ಪ್ರಾರಂಭ ಮಾಡ್ತೇವೆ. ಅದಕ್ಕಾಗಿ ಎಲ್ಲಾ 5 ಸ್ಟಾರ್ ಹೋಟೆಲ್ಗಳನ್ನು ಫುಡ್ ಸೇಫ್ಟಿ ಅಥಾರಿಟಿ ನಮ್ಮ ಶ್ರೀನಿವಾಸ್ ಕಮಿಷನ್ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನ ಎಲ್ಲಾ 5 ಸ್ಟಾರ್ ಹೋಟೆಲ್ಗಳಿಗೆ ಇವತ್ತು ನಮ್ಮ ತಪಾಸಣೆ ತಂಡ ಹೋಗಿದೆ, ತಪಾಸಣೆ ನಡೀತಾ ಇದೆ. ಅದಕ್ಕೆ ಬೇಕಾದ ಮಾಹಿತಿ ನಿಮಗೆ ಸಿಗ್ತದೆ. ಅದು ಕರಾವಳಿಯಲ್ಲಿ ಕೂಡ ಮಾಡಿಸುವ ನೋಡಿ, 5 ಸ್ಟಾರ್ ಹೋಟೆಲ್ಗೆ ಒಮ್ಮೆ ತಪಾಸಣೆ ಹೋಗಿ ಕ್ರಮ ತಗೊಂಡ್ರೆ ಆಟೋಮೆಟಿಕ್ ಕೆಳಗಿದ್ದವರೆಲ್ಲ ಸರಿ ಆಗ್ತಾರೆ. ಅವರೇನೇ ಬಿಡ್ಲಿಲ್ಲ, ನಮ್ಮನ್ನು ಬಿಡ್ತಾರೆ ಭಾವನೆ ಬರ್ತದೆ. ಅದು ಬಿಟ್ಟು ನಾವು ಗೂಡ್ ಅಂಗಡಿಗೆ ಸಣ್ಣ ಸಣ್ಣ ಮಾರ್ಕೆಟ್ಗೆ ಹೋಗಿ ನಿನ್ನೆ ಮಂಗಳೂರಲ್ಲಿ ಬಾರ್ಗೆಲ್ಲ ರೈಡ್ ಮಾಡಿದ ಅದೇ ವಿಷಯ ಇಲ್ಲ, ಅದು ಬೇರೆ ವಿಚಾರ. ಟೈಮಿಂಗ್ ಆಗಿರ್ಬೋದು. ಅಲ್ಲ, ಸಣ್ಣ ಮಕ್ಕಳಿಗೆ
ಹೌದು, ನಾವು ಮೊನ್ನೆ ಹೇಳಿದ್ದೇವಲ್ಲ, ಜಂಕ್ ಫುಡ್ ಕೊಡಬಾರ್ದು, ಮಕ್ಳಿಗೆ ಇದೆಲ್ಲ ಆಗಬಾರ್ದು, ಅದಕ್ಕೆ ಗೈಡ್ಲೈನ್ ಇದೆ, ಬಿಲೋ 21 ಅವರು ಹೋಗಬಾರದು. ಇದಕ್ಕೆ ಇದು ನಾವಿವತ್ತು ಕೇಂದ್ರೀಕರಣಗೊಳಿಸುವುದೇ ಆಹಾರ ಸುರಕ್ಷತೆ ಮುಖಾಂತರ. ನಮಗೆ ಇವತ್ತು ಬಹುಶಃ ಜನರಿಗೆ ಆರೋಗ್ಯದ ಆಹಾರ ಕೊಡುವಂತ ವ್ಯವಸ್ಥೆ ಮಾಡಬೇಕು, ಅದು ನಮ್ಮ ಉದ್ದೇಶ, ಬೇರೆ ಯಾವುದು ಉದ್ದೇಶ ಇಲ್ಲ. ಉದಾಹರಣೆಗೆ KFC ಇದೆ, ಮೆಕ್ಡೊನಾಲ್ಡ್ಸ್ ಇದೆ, ಹೆಸರಿನ ದೊಡ್ಡ ಕಂಪನಿ ಇದೆ. ಎಲ್ಲಿಂದ ಬಣ್ಣ ಬರ್ತದೆ, ಎಷ್ಟು ವರ್ಷದ ಬಣ್ಣ ಇದು, ಎಷ್ಟು ತಿಂಗಳ ಬಣ್ಣ, ಇವತ್ತು ಮಾಡಿದ ನಾಳೆ ಸಿಗ್ತದ, ಚಿಕನ್ ಎಲ್ಲಿಂದ ಬರ್ತದೆ, ಎಷ್ಟು ದಿವಸ ಇಡ್ತಾರೆ. ನಗರದಲ್ಲಿರುವ ಎಲ್ಲ 5 ಸ್ಟಾರ್ ಮತ್ತು 3 ಸ್ಟಾರ್ ಹೋಟ್ಲ್ ಮೇಲೆ ಇವತ್ತು 60 ಹೋಟ್ಲುಗಳಲ್ಲಿ ಇವತ್ತು ನಾವು ರೈಡನ್ನು ಮಾಡಿದ್ದೀವಿ. ಇದರಲ್ಲಿ ನಾವು ಮೂಲತಃ ನೋಡೋದೇನೆಂದರೆ ಸ್ವಚ್ಛತೆ ನೋಡ್ತೀವಿ, ಮತ್ತು ಅಲ್ಲಿ ಇರುವ ಸಾಮಗ್ರಿಗಳು, ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಎಲ್ಲಿಂದ ತಗೊಂಡಿದ್ದಾರೆ ಮತ್ತು ಅದೇನು ಎಕ್ಸ್ಪೈರಿ ಡೇಟ್ ಒಳಗಿದೆಯಾ ಅದನ್ನು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕ್ಲೀನಿನೆಸ್ ಒಂದು ನೋಡ್ತೀವಿ. ಆಮೇಲೆ ಸೆಂಟ್ರಲೈಸ್ಡ್ ಕಿಚನ್ ಅಂತ ಇರುತ್ತೆ ಇವ್ರದ್ದು. ಇವತ್ತು ನೋಡ್ಕೊಂಡು ನಾಳೆ ಸೆಂಟ್ರಲೈಸ್ಡ್ ಕಿಚನಲ್ಲಿ ಅಲ್ಲೂ ಇನ್ಸ್ಪೆಕ್ಷನ್ ಮಾಡಿ ಅವ್ರು ಎಲ್ಲಿಂದ ತರ್ತಾರೆ, ಇದು ಮಟನ್ನು ಚಿಕನ್ನು ಇವೆಲ್ಲ ಆರೋಗ್ಯಕರವಾಗಿದೆ, ಮತ್ತು ಸೆಂಟ್ರಲೈಸ್ಡಲ್ಲಿ ಏನೇನು ಮಾಡ್ತಾರೆ, ಲೈಸೆನ್ಸ್ ಪ್ರಕಾರ ನಡ್ಕೊತಿದ್ದಾರೆ ಅನ್ನೋದು ಒಂದು ನೋಡಲಿಕ್ಕೆ ಇವತ್ತು ನಾಳೆ ಡ್ರೈವ್ ಮಾಡಿದ್ದೀವಿ. ಟೋಟಲ್ಲು 60 ಹೋಟ್ಲು ನಾವು ಇವತ್ತು ರೈಡ್ ಮಾಡ್ತಾ ಇದ್ದೀವಿ. 5 ಸ್ಟಾರು ಎಲ್ಲನೂ 5 ಸ್ಟಾರು, 7 ಸ್ಟಾರು, 3 ಸ್ಟಾರ್ ಹೋಟ್ಲುಗಳು. ಸಾಮಾನ್ಯವಾಗಿ ನಾವು ರೋಡ್ ಸೈಡು ಇದು ಮಾಡ್ತಿದ್ದ, ಇವತ್ತು ನಾವು 3 ಸ್ಟಾರು 5 ಸ್ಟಾರ್ ಹೋಟ್ಲಿಗೆ ಬಂದು